ಗೈಸ್ ಈ ವಿಡಿಯೋ ನೋಡಿ, ಅವನ ಏಜ್ ಒಂದ್ 60-70 ವರ್ಷ ಆಗಿರ್ಬೋದು. ಮುದಿಯ ಫೋಟೋನ ಬಿಡ್ತಾ ಇಲ್ವಲ್ಲ ಗೈಸ್, ಎಂತ ಕಚಡ ಅಂತ ಅನ್ಸ್ತಾ ಇದೆ ನನಗೆ. ಇನ್ ರಿಯಲ್ ಯಾವ್ದಾದ್ರು ಹೆಣ್ಮಕ್ಳು ಅಲೋನ್ ಆಗಿ ಸಿಕ್ಕಿದ್ರೆ ಇನ್ನು ಅವ್ರನ್ನ ಬಿಡ್ತಾನ ಗೈಸ್? ಹೆಣ್ಮಕ್ಳು ಪೋಸ್ಟರ್ ನ ಬಿಡ್ತಾ ಇಲ್ಲ, ಹೆಣ್ಮಕ್ಳು ಪೇಂಟಿಂಗ್ ನ ಬಿಡ್ತಾ ಇಲ್ಲ ಅಂದ್ರೆ ಸಮಾಜ ಎಲ್ಲಿಗೆ ಹೋಗಿದೆ? ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ, ಬಿಹಾರಲ್ಲಿ ಮಿನಿಸ್ಟರ್ ಏನಂತ ಹೇಳಿದ್ರು ಅಂದ್ರೆ, ಹೆಣ್ಮಕ್ಳು ಯಾಕೆ 12 ಗಂಟೆ ರಾತ್ರಿಯಲ್ಲಿ ಓಡಾಡ್ತಾರೆ, 12 ಗಂಟೆ ರಾತ್ರಿಯಲ್ಲಿ ಓಡಾಡೋದ್ರಿಂದನೇ ಇಂಥ ಕೆಲಸ ಆಗೋದು ಅಂತ. ಗೈಸ್ 12 ಗಂಟೆ ಅಲ್ಲ, ಮಧ್ಯರಾತ್ರಿ 3 ಗಂಟೆಯಲ್ಲಿ ಹೆಣ್ಮಕ್ಳು ಓಡಾಡಿದ್ರು ಕೂಡ ಯಾವನು ಕೂಡ ಕಣ್ಣು ಕೂಡ ಆ ಕಡೆ ಹಾಕ್ಬಾರ್ದು ಅಂತ ಭಯನ ಸೃಷ್ಟಿ ಮಾಡ್ಬೇಕು ಗೈಸ್. ಅದ್ಬಿಟ್ಟು ಯಾಕೆ ಓಡಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ಸಣ್ಣ ಬಟ್ಟೆ ಹಾಕೊಳ್ಳೋದ್ರಿಂದ ರೇಪ್ ಆಗುತ್ತೆ ಅಂತ ಹೇಳ್ತಾರಲ್ಲ, ನಾಚಿಕಾಗಲ್ವಾ? ಚೇಂಜಸ್ ನ ತರಬೇಕು ಗೈಸ್, ಅದ್ಬಿಟ್ಟು ಈ ರೀತಿ ಕಮೆಂಟ್ ಮಾಡೋದಲ್ಲ. ಇನ್ನ ನಮ್ಮ ಕರ್ನಾಟಕದಲ್ಲೇ ರೇಪ್ ಏನಾದ್ರು ಆಗ್ತಾ ಇದ್ರೆ ತಡೆಯಕ್ಕಾಗ್ಲಿಲ್ಲ ಅಂದ್ರೆ ಮಲ್ಕೊಂಡು ಎಂಜಾಯ್ ಮಾಡಿ, ಕುತ್ಕೊಂಡಲ್ಲ ಮಲ್ಕೊಂಡು ಎಂಜಾಯ್ ಮಾಡಿ ಅಂತೆ. ಇಂಥವ್ರೆಲ್ಲ ಇದ್ರೆ ಏನ್ ಬದಲಾವಣೆನ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು ಹೇಳಿ? ಎಂತದೂ ಚೇಂಜಸ್ ಬರಲ್ಲ ಇಲ್ಲಿವರೆಗೂ, ಗೊತ್ತಾ? ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಾವೇ ಇಂಥವ್ರಿಗೆಲ್ಲ ಓಟ್ ಹಾಕ್ಬಿಟ್ಟು ಕೂರಿಸ್ತೀವಲ್ಲ. ಫಸ್ಟ್ ನಾವು ಸರಿ ಇಲ್ಲ. ನಾವು ಓಟ್ ಹಾಕ್ಬೇಕಾದ್ರೆ ಎಂತವ್ರಿಗೆ ಹಾಕ್ತಿದ್ವಿ ಅಂತ ನೋಡ್ಬಿಟ್ಟು ಓಟ್ ಹಾಕ್ಬೇಕು. ಅದು ಬಿಟ್ಟು ಸುಮ್ನೆ ಓಟ್ ಹಾಕ್ಬಿಡ್ತೀವಲ್ಲ, ಅದೇ ನಮ್ ತಪ್ಪು. ದಯವಿಟ್ಟು ನಾನಂತ ಕೆಲಸ ಮಾಡಿಲ್ಲ, ನಾನು ಓಟನ್ನ ಜೆನ್ಯೂನ್ ನೋಡೇ ಹಾಕಿದ್ದೀನಿ. ಬಟ್ ನೀವು ಓಟ್ ಹಾಕ್ಬೇಕಾದ್ರೆ 1000 ಬಾರಿ ಯೋಚನೆ ಮಾಡಿ ಒಂದು ಓಟ್ ಹಾಕಿ. ನಿಮ್ಮ ಓಟಿನ ವ್ಯಾಲ್ಯೂ ಅಷ್ಟು ಇಂಪಾರ್ಟೆಂಟ್.